ದ್ವಿಚಕ್ರ ವಾಹನ ಸವಾರರು ಇನ್ನು ಮುಂದೆ ಹೆಲ್ಮೆಟ್ ಧರಿಸಿಕೊಂಡು ವಾಹನ ಚಲಾಯಿಸಬೇಕು ಎಂದು ನಗರ ವೃತ್ತಿ ನಿರೀಕ್ಷಕ ಕೆ ಕುಮಾರ್ ಹೇಳಿದರು. ನಗರದಲ್ಲಿ ಇನ್ಮುಂದೆ ಹಳ್ಳಿಗಳಿಂದ ಬರುವಂತಹ ದ್ವಿಚಕ್ರ ವಾಹನ ಸವಾರರು ಎಲಿಮೆಂಟ್ ಮತ್ತು ದ್ವಿಚಕ್ರ ವಾಹನದ ದಾಖಲಾತಿಗಳನ್ನು ಇರಿಸಿಕೊಂಡು ವಾಹನ ಚಲಾಯಿಸಬೇಕು ಎಂದು ನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಕಳೆದ ವರ್ಷ 2023ರಲ್ಲಿ ಸುಮಾರು 16 ದ್ವಿಚಕ್ರ ವಾಹನ ಸವಾರರು ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದು, ಮುಂಜಾಗ್ರತೆ ಕ್ರಮವಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡು ವಾಹನ ಚಲಾಯಿಸಬೇಕು ಎಂದು ತಿಳಿಸಿದರು. ಕೈ ಕಾಲು ಮುರಿದ್ರು ಮೂಲೆ ಕುತ್ಕೊಂಡು ಅನ್ನ ಹಾಕ್ತಾರೆ ತಿನ್ಬೋದು. ತಲೆನೇ ಹೋಗ್ಬಿಟ್ರೆ ನಿಮ್ಮ ನಂಬ್ಕೊಂಡ್ರೆ ಜೀವಗಳು ಏನು ಮಾಡಬೇಕು? ನನ್ನ ಮಗ ದುಡ್ಡು ತಂದು ಹಾಕಿದ್ರೆ ನಾವು ಇವತ್ತು ಊಟ ಮಾಡೋದಪ್ಪ, ಆಹಾರ ಮಾಡೋದು. ನಿಮ್ಮ ಮನಸ್ಸಿಗೆ ಹೋಗ್ಲಿ ಅಂತ ಹೇಳ್ತಾರೆ. ನಾನು ತಮಾಷೆ ಮಾಡೋಕ್ಕೆ, ಜೋಕರ್ ಗಿರಿಕೆ ಮಾಡಲಿಕ್ಕೆ ನಿಮ್ಗೆ ಕರ್ತೀನಿ. ತಪ್ಪು ನಿಮ್ಮನ್ನು ನಂಬ್ಕೊಂಡಿರ್ತಾರೆ, ಮಗು ಇರುತ್ತೆ, ಯಾರು ಮಕ್ಕಳು ಇರ್ತಾರೆ, ಕಾಯ್ತಲ್ವ ನಮ್ಮಪ್ಪ ಬರುತ್ತೆ ಸಾಯಂಕಾಲ ಅಂತ. ಏನಪ್ಪ ತಮ್ಮ, ಯಾವ ಹಳ್ಳಿಯಿಂದ ಬಂದ್ರಿ ನೀವು? ಕಾಯ್ತಾ ಇರ್ತಾರಲ್ಲಪ್ಪ ದೊಡ್ಡಹಳ್ಳಿಲಿ, ನಿಮ್ಮ ಮನೇಲಿ ಕಾಯಲ್ವೇನೋ? ಹಾಕಬೇಕಲ್ವಾ? ಹಾಕೊಂಡ್ರೆ ಯಾರಾದರೂ ಬೇರೆ ಜೋರಾಗಿ ದೊಡ್ಡ ವೆಹಿಕಲ್ ಹೊಡೆದ್ರು ಕೂಡ ಕೈ ಕಾಲಿಗೆ ಪೆಟ್ಟಾಗುತ್ತೆ ಹೊರತು ಜೀವ ಹೋಗೋದಿಲ್ಲ ಅಲ್ವಾ? ಅಲ್ವೇನಪ್ಪ? ಅದಕ್ಕೋಸ್ಕರನೇ ಕರೆದಿದ್ದು. ನೋಡ್ರಿ, ಬರೀ ಟೂ ವೀಲರ್ದು ಈ ವರ್ಷದಲ್ಲಿ 2023 ವರ್ಷ ಆಯ್ತಲ್ಲಪ್ಪ, 24 ಕೇಸ್ ಆಗಿದೆ. ಇಲ್ಲಿ 16 ಜನ ಸತ್ತಿದ್ದಾರೆ. 16 ಜನ ಸತ್ತಿದ್ದಾರೆ ಅಂದರೆ ಏನೋ ಆಕ್ಸಿಡೆಂಟ್ ಆಯ್ತು ಸತ್ರು ಅಲ್ಲ, ತಲೆ ಹೊಡೆದೋಗಿ ಸತ್ತಿದ್ದಾರೆ. ತಲೆ ಹೊಡೆದೋಗಿ ಸತ್ತಿದ್ದಾರೆ. ಮತ್ತು ಇದು ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ನಾನು ಕೇಳೋದು. ಪೊಲೀಸರಾದ್ರೂ ಕೂಡ ಹಾಕೋಬೇಕು, ಯಾರಾದರೂ ಹಾಕೋಬೇಕು. ಅವ್ರ ಜೀವ, ಅವ್ರು ನಂಬ್ಕೊಂಡು ಕುಟುಂಬ ಇರ್ತದೆ. ನೀವು ಸರ್ಕಾರದ ಇದನ್ನು ಪಾಲನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಜೀವನ ಉಳಿಸ್ಕೊಳ್ರಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯೇನಪ್ಪ? ಇದನ್ನು ನೀವು ಕೆಲಸ ಮಾಡಬೇಕು. 3653 ಜನಕ್ಕೆ ಪೆಟ್ಟಾಗಿದೆ. ಎಷ್ಟು? 653 ಜನ. ಯಾವುದರಿಂದ ಪೆಟ್ಟಾಗಿದ್ದಾರೆ? ವಿತೌಟ್ ಹೆಲ್ಮೆಟ್. ಅರ್ಥ ಆಗ್ತಿದೆಯೇನಪ್ಪ? ಅದರ ಸಂಬಂಧ 79 ಕೇಸ್ ಆಗಿದೆ. ಮತ್ತೆ ಅರ್ಥ ಆಗ್ತಿದೆಯಂದರೆ 967 ಜನ ಹೆಣ್ಮಕ್ಳು, 12310 ಜನ ಗಂಡಸರು. ಹೆಣ್ಮಕ್ಳಿಗೆ ಹೆಂಗಾಯ್ತು? ಹಿಂದ್ಗಡೆ ಕೂತಿರ್ತಾರೆ, ದಬಾಕಂಡು ಬಿದ್ದು ಆಗಿರ್ತದೆ. ಅರ್ಥ ಆಯ್ತೇನ್ರಿ? ಇಷ್ಟೆಲ್ಲ ಇದು ಅಂಕಿಅಂಶ ಥರ. ಇದನ್ನ ನಾನೇ ನಿಮಗೆ ಸೃಷ್ಟಿ ಮಾಡೋಕ್ಕಾಗಲ್ಲಲ್ವಾ? ಏನಿಲ್ಲ ಸರ್, ಒಳ್ಳೇದು. ಇದನ್ನ ಇರ್ಬೋದು. ಕೆಲವು ಕಡೆ ಹೇಳ್ತಾರೆ ಬಳ್ಳಾರಿ ಕೆಲಸ ಮಾಡೋದು, ಸಾರ್ ಇಂಥ ಬಿಸಿಲು ಹೆಂಗೆ ಸರ್ ಅನ್ನೋರು. ಗುಲ್ಬರ್ಗದಲ್ಲಿ ಮಾಡುವಾಗ ಬಿಸಿಲು ನಿಮ್ಮ ಜೀವ ಅಂತೂ ಉಳಿಸುತ್ತೆ. ಹೈವೇಲೆ ಎಲ್ಲೋ ಒಂದು ಟಚ್ ಆಯಿತು, ಕೆಳಗೆ ಬಿದ್ದು ಬಿಟ್ಟ ತಕ್ಷಣ ಫಸ್ಟ್ ಕೊಡೋದೇ ತಲೆ. ಅದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದುಬಿಟ್ಟು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ನೀವು ಹೆಲ್ಮೆಟ್ ತಂದ ಮೇಲೇ ಗಾಡಿನ ನಾನು ಬಿಟ್ಟು ಕಳಿಸೋದು. 500 ರೂಪಾಯಿ ಆಗುತ್ತೆ. ನಾನು ಫೈನ್ ಹಾಕಲ್ಲ. ನಿಮ್ಗೆ ಯಾರಿಗೂ ಕೂಡ ದಂಡ ವಿಧಿಸಲ್ಲ, ಯಾರಿಗೂ 10 ರೂಪಾಯಿ ಕೂಡ ಫೈನ್ ಹಾಕೋದಿಲ್ಲ. ನಾನು ಹೋಗಿ ಹೆಲ್ಮೆಟ್ ತೊಗೊಂಡು ಬರ್ರಿ. ಇಲ್ಲ ಅಂತ ಹೇಳಿದ್ರೆ ಬಿಲ್ ಹಾಕ್ಸಿ, ನಿಮ್ಮ ಹೆಸರಿಗೆ ಹಾಕ್ಸ್ಬಿಟ್ಟು ನಮ್ಮ ಪೊಲೀಸ್ನವ್ರು ತೋರಿಸಿ ಬಿಟ್ಟು ಕಳಿಸ್ತಾರೆ. ಹೆಲ್ಮೆಟ್ ಹಾಕೊಂಬಂದು ತಗೊಂಡೋಗಿ. ಇದನ್ನು ಹೆರಾಸ್ಮೆಂಟ್ ಅಂತ ಆಗಲಿ, ಪೊಲೀಸ್ನವ್ರು ತೊಂದರೆ ಕೊಡ್ತಿದ್ದಾರೆ ಅಂತ ಆಗಲಿ, ಅಥವಾ ಇನ್ನೇನೋ ನಾವೆಲ್ಲೋ ಅರ್ಜೆಂಟ್ ಹೋಗ್ತಾ ಇದ್ದೀವಿ ಪೊಲೀಸ್ನವ್ರು ಅಡ್ಡ ಹಾಕೋದು ಅಂತ ಬೇಜಾರು ಮಾಡ್ಕೋಬೇಡಿ. ಅರ್ಥ ಆಗ್ತಿದೆಯಪ್ಪ? ಇದು ಪ್ರತಿನಿತ್ಯ ನಡೀತದೆ. ಇವತ್ತು ಸ್ಟೇಷನ್ ಮುಂದೆ ಆಗಿರ್ಬೋದು, ನಾಳೆ ನೆಹರು ಸರ್ಕಲಲ್ಲಿ ಆಗಿರ್ಬೋದು, ಇನ್ನೊಂದು ದಿವಸ ವಾಲ್ಮೀಕಿ ಸರ್ಕಲಲ್ಲಿ ಆಗಿರ್ಬೋದು, ಇನ್ನೊಂದು ದಿವಸ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು, ಒಂದು ದಿವಸ ಹೈವೇಲ್ ಆಗಿರ್ಬೋದು. ನಾನು ಹೇಳೋದಿಷ್ಟೇ, ನೀವು ಹಳ್ಳಿಯಿಂದಾಗಲಿ ಮನೆಯಿಂದಾಗಲಿ ಟೌನಲ್ಲಾಗಲಿ ಮನೆಯಿಂದ ಹೊರಡ್ತಾ ಇದ್ದೀರ ಅಂದರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಬನ್ನಿ. ಒಂದು ಅರ್ಧ ಗಂಟೆ ಕೆಲಸ ಮುಗಿದೋಗ್ತದೆ. ನಿಮ್ಮ ಜರ್ನಿ ಅಷ್ಟೇ, ಜಾಸ್ತಿ ತಾಸು ಕಟ್ಟಲೆ ಜರ್ನಿ ಇರೋದು. ಆಗ್ಬೋದಾ? ಮಾಡ್ತೀರಾ? ಹೋಗಿ ಹೆಲ್ಮೆಟ್ ತಂದು ಕೊಡಿ. ಏನೂ ಬೇಸರ ಮಾಡ್ಕೋಬೇಡಿ. ನಮ್ಮೊಬ್ಬ ಅಣ್ಣ, ಹಿರಿಯ ಅಣ್ಣ ಹೇಳ್ದಾಗ ಕರೆದ್ಬಿಟ್ಟು ಅಂತ ತಿಳ್ಕೊಳ್ಳಿ. ನಾನು ಯಾರಿಗೂ ದಂಡ ವಿಧಿಸಲ್ಲ. ಹೆಲ್ಮೆಟ್ ತಂದ ತಕ್ಷಣ ನೋಡ್ಬಿಟ್ಟು ಪರಿಶೀಲನೆ ಮಾಡಿ ನಿಮ್ಮ ಹೆಸರಿಗೆ ಬಿಲ್ ಇತ್ತು ಅಂದರೆ ನಾನು ಗಾಡಿ ಕಳಿಸ್ಕೊಡ್ತೀನಿ. ಆಗ್ಬೋದಾ? ಪ್ಲೀಸ್ ಹೊರಡಿ. ಥ್ಯಾಂಕ್ ಯು. ತಾಲೂಕಿನ ಸುಮಾರು 66 ಗ್ರಾಮಗಳಲ್ಲಿ ಬೀಟ್ ಪೊಲೀಸರು, ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಪೊಲೀಸರು, ಪೇದೆಗಳು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಸುಮಾರು 10,000 ಕರಪತ್ರಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಪ್ರಚಾರ ಪಡಿಸಲಾಗುವುದು. ಜನರಲ್ಲಿ ಜಾಗೃತಿ ಮೂಡಿಸುವಂತಹ ನಮ್ಮ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ನಡೆಸಲಾಗುವುದು. ಸಾರ್ವಜನಿಕರು ಇದೊಂದು ತಪ್ಪೆಂದು ಭಾವಿಸದೆ ವಾಹನ ಸವಾರರು ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಯುವಕರು ಮುಂದಾಗಬೇಕು ಎಂದು ತಿಳಿಸಿದರು. ವಿತೌಟ್ ಹೆಲ್ಮೆಟ್ ಬಂದಿದ್ರೆ ಅಂತ ಹೇಳಿದ್ರೆ ಗಾಡಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲಿ ಫೈನ್ ಹಾಕ್ಬೇಕನ್ನೋ ಉದ್ದೇಶ ಆಗಲಿ ಅಥವಾ ಅವರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ಆಗಲಿಲ್ಲ. ಅವ್ರನ್ನೇ ನಂಬ್ಕೊಂಡಿರ್ತಕ್ಕಂಥ ಜೀವಗಳು ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಹೆಲ್ಮೆಟ್ ಹಾಕಿ ಅಂತೇಳಿ ನಾವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮದು ಕೂಡ ಮಾಧ್ಯಮದಲ್ಲಿ ಕೂಡ ಸರ್ಕಾರ ಇದೆ. ಮತ್ತು ಇವತ್ತು ಬೆಳಗ್ಗೆ ಅದನ್ನು ಶುರು ಮಾಡಿದ್ವಿ. ಸುಮಾರು 30-35 ವಾಹನಗಳನ್ನು ತಡೆದು ಅವರಿಗೆಲ್ಲರಿಗೂ ಕೂಡ ಸೂಕ್ತ ತಿಳುವಳಿಕೆಗಳನ್ನು ನೀಡಿ ಮತ್ತು ಹೆಲ್ಮೆಟನ್ನು ಹೋಗಿ ಹೊಸ ಪರ್ಚೇಸ್ ಮಾಡಿಸಿ ತಂದ ನಂತರ ವಾಹನಗಳನ್ನು ಬಿಟ್ಟು ಕಳಿಸಿದ್ವಿ. ಇದು ಉದ್ದೇಶ ಅವರಿಗೆ ತೊಂದರೆ ಕೊಡಬೇಕನ್ನೋದು ಖಂಡಿತವಾಗಲಿಲ್ಲ. ಅವರೇ ನಂಬಿಕೊಂಡಿರ್ತಕ್ಕಂಥ ಜೀವಗಳಿರ್ತದೆ. ಅದೇ ರೀತಿ ನಾವು ಅಂಕಿಅಂಶಗಳು ನೋಡಿದ್ರೆ 2023ರಲ್ಲಿ 32 ಮೋಟರ್ ಬೈಕ್ ಆಕ್ಸಿಡೆಂಟ್ ಆಗಿದೆ.
ಮೋಟರ್ ಸೈಕಲ್ 32 ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ 102 ಜನ ಇಂಜುರಿ ಆಗಿದ್ದಾರೆ. ಕೈ ಕಾಲು ಕಳ್ಕೊಂಡಿರ್ತಕ್ಕಂಥವ್ರು 102 ಜನ ಇದ್ದಾರೆ. ಮತ್ತೆ ಇತರೆ ಆಕ್ಸಿಡೆಂಟ್ ಅಲ್ಲಿ 74 ಆಕ್ಸಿಡೆಂಟ್ ಆಗಿದೆ. ಇತರೆ ಅಂದ್ರೆ ಅದು ಟಾಟಾ ಎಸ್ ಗಾಡಿ ಆಗಿರ್ಬೋದು, ಬೇರೆ ವಾಹನಗಳಾಗಿರ್ಬೋದು, 74 ಆಕ್ಸಿಡೆಂಟ್ ಆಗಿದೆ. 98 ಜನ ಇಂಜುರಿ ಆಗಿದ್ದಾರೆ. 98 ಮೆಂಬರ್ಸ್ ಇಂಜುರಿ ಆಗಿದ್ದಾರೆ. ಅದೇ ರೀತಿ ಸಾವನ್ನಪ್ಪಿರ್ತಕ್ಕಂಥವ್ರು ಮೋಟರ್ ಸೈಕಲ್ 16 ಅಪಘಾತ ಪ್ರಕರಣಗಳಲ್ಲಿ 16 ಜನ ಡೆತ್ ಆಗಿದ್ದಾರೆ. ಈ 16 ಜನ ಡೆತ್ ಆಗಲಿಕ್ಕೂ ಕಾರಣ ಹೆಲ್ಮೆಟ್ ಹಾಕ್ತಿರ್ತಕ್ಕಂಥದ್ದು. ಈ 16 ಜನರ ಸಾವಿಗೂ ಕಾರಣ ಹೆಲ್ಮೆಟ್ ಅನ್ನ ಧರಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅವರು ಹೆಲ್ಮೆಟ್ ಧರಿಸಿದ್ರೆ ಅವರ ಜೀವನ ಆದ್ರೂ ಉಳಿತಾ ಇತ್ತು ಅನ್ನೋದು ನಮ್ಮ ಭಾವನೆ. ಒಂದು ಕೈಕಾಲು ಊನಾದ್ರೂ ಪರವಾಗಿಲ್ಲ, ಬದುಕ್ಬೋದು ಅವ್ರ ಕುಟುಂಬದವ್ರಿಗೋಸ್ಕರ, ಅವ್ರಿಗೋಸ್ಕರ. ಬಟ್ ಹೆಲ್ಮೆಟ್ ಇದ್ದರೆ ಜೀವನ ಕಳ್ಕೊಂಡ್ರು. ಇಂಜುರಿ ಆದಕ್ಕಂಥವ್ರು ಅದರಲ್ಲಿ ಮತ್ತೆ 7 ಜನ ಆಗಿದ್ರು. ಬಟ್ ಅದೇ ರೀತಿ ಅದರ್ ವೆಹಿಕಲ್ಸ್ ಅಲ್ಲಿ ಆಗಿರ್ತಕ್ಕಂಥದ್ದು 15 ಆಕ್ಸಿಡೆಂಟ್ ಆಗಿದೆ, 15 ಡೆತ್ ಆಗಿದೆ, 14 ಜನ ಇಂಜುರಿ ಆಗಿದ್ದಾರೆ. ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸಾವು ಅಂದ್ರೆ ಅದೊಂದು ಸಾವೇ. ಆ ಸಾವನ್ನ ನಾವು ಅವತ್ತನ್ನ ಬೇರೆ ಅರ್ಥೈಸಲಿಕ್ಕೆ ಬರೋದೇ ಇಲ್ಲ. ಅದು ಕೆಲವೊಮ್ಮೆ ಬೇರೆ ವಾಹನಗಳ ನಿರ್ಲಕ್ಷ್ಯತನದಿಂದ ಆಗಿರ್ತದೆ, ಕೆಲವೊಮ್ಮೆ ಇವರೇ